ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ನೋಡಿ, ಇಲ್ಲಿ ಭಾರತಕ್ಕೆ ಮತ್ತೆ ಕಾಡುತ್ತಾ ತೈಲ ಮತ್ತು LPGಯ ಅಭಾವ. ಯುದ್ಧದ ಸಂಧಾನ ಮಾತುಕತೆ ಸಕ್ಸಸ್ ಆಗಿಲ್ಲ. ಹಾಗಾಗಿ ಈಗಾಗಲೇ ಹೋಟೆಲ್ ಮತ್ತು ಆಟೋ ಗ್ಯಾಸ್ ಸಮಸ್ಯೆ ತೀವ್ರಗೊಂಡಿದೆ. ಈಗ ಯುದ್ಧ ಹಾಗೆ ಕಂಟಿನ್ಯೂ ಆದ್ರೆ ಭಾರತಕ್ಕೆ ಏನಿಲ್ಲ ನಷ್ಟ ಅಂತ. ಹೋಟೆಲ್ ವಾಹನಗಳ ಗ್ಯಾಸ್ ಕೊರತೆಯಿಂದ ಸಂಕಷ್ಟ ಎದುರಾಗಿದೆ. ಆಟೋ ಕಾರ್ಗಳಿಗೆ ಗ್ಯಾಸ್ ಸಿಗದೆ ಚಾಲಕರು ಪರದಾಡ್ತಿದ್ದಾರೆ. ಮತ್ತೆ ಯುದ್ಧ ಶುರುವಾದ್ರೆ ಹಾರ್ಮುಜ್ ಜಲಸಂಧಿಯಲ್ಲಿ ಸಂಕಷ್ಟ. ತೈಲ ಮತ್ತು LPG ಹೊತ್ತ ಹಡಗುಗಳು ಸುಗಮ ಸಂಚಾರ ನಡೆಸೋದಕ್ಕಾಗಲ್ಲ. ಜಲಸಂಧಿ ಮುಕ್ತ ಮಾಡೋದಕ್ಕೆ ಅಮೆರಿಕ ಪಣ ತೊಟ್ಟಿದೆ ನಿಜ, ಬಟ್ ಇರಾನ್ ಕೊಕ್ಕೆ ಹಾಕುತ್ತೆ. ಇರಾನ್ ಮತ್ತೆ ಅಮೆರಿಕ ಮುಗಿಬಿದ್ರೆ ಯುದ್ಧ ಮತ್ತೆ ತಾರಕಕ್ಕೇರುತ್ತೆ. ಪಾಕ್ ಸಾರಥ್ಯದ ಸಂಧಾನ ವಿಫಲವಾದ ಬೆನ್ನಲ್ಲೇ ಹೊಸ ತಲೆನೋವು ಮತ್ತೆ ಎದುರಾಗಲಿದೆ. ಕಂಟಿನ್ಯೂ ಮಾಡ್ತಾರೆ ದಿಲೀಪ್ ಈಗಾಗಲೇ ಈ ಒಂದು ಸಮಸ್ಯೆಯಿಂದ, ಯುದ್ಧದ ಸಮಸ್ಯೆಯಿಂದಾಗಿ ನಮ್ಮ ರಾಷ್ಟ್ರದಲ್ಲಿ ಯಾವ ರೀತಿ ಸಮಸ್ಯೆಗಳಿದೆ ನಾವು ಗಮನಿಸ್ತಾ ಇದ್ವಿ. ಬಟ್ ಈ ತೈಲ LPG ಇದ್ರ ಅಭಾವ ಮತ್ತೆ ಹೆಚ್ಚಾಗುತ್ತಾ? ಅನಾಲಿಸಿಸ್ ಏನ್ ಹೇಳುತ್ತೆ ಅಂತ? ಸೌಖ್ಯ ಏನಂದರೆ, ಭಾರತದಲ್ಲಿ ಈಗಾಗಲೇ ಪೆಟ್ರೋಲ್ ಮತ್ತು ಡೀಸೆಲ್ನ ಒಂದು ಅಭಾವ ಏನಿದೆ, ಆ ಅಭಾವವನ್ನು ನೀಗಿಸೋದಕ್ಕೆ ಕೇಂದ್ರ ಸರ್ಕಾರ ಹಲವು ರೀತಿಯ ಪರ್ಯಾಯ ಕ್ರಮಗಳನ್ನು ಕೈಗೊಂಡಿದೆ. ಅದು ರಷ್ಯಾದಿಂದ ತೈಲ ಖರೀದಿ ಇರ್ಬೋದು, ಅಥವಾ ಬೇರೆ ಬೇರೆ ರಾಷ್ಟ್ರಗಳಿಂದ ಅಂದರೆ ಹರ್ಮುಜ್ ಜಲಸಂಧಿಯನ್ನು ಹೊರತುಪಡಿಸಿ ಬೇರೆ ಬೇರೆ ಕಡೆಯಿಂದ ತೈಲವನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಭಾರತ ಮಾಡಿದೆ. ಅದೇ ರೀತಿ ಏನೊಂದು LPGಯನ್ನು ಕೂಡ ಹರ್ಮುಜ್ ಜಲಸಂಧಿಯನ್ನು ಹೊರತುಪಡಿಸಿ ಬೇರೆ ಕಡೆಯಿಂದ ತರಿಸ್ಕೊಳ್ಳೋ ಪ್ರಯತ್ನ ಕೂಡ ಮಾಡ್ತಾ ಇದೆ. ಆದರೆ ಅದು ವಿಳಂಬ ಆಯಿತು. ಆ ಕಾರಣದಿಂದಾಗಿ ಏನೊಂದು ಗೃಹ ಬಳಕೆ ಸಿಲಿಂಡರ್ ಇದೆ, ಡೊಮೆಸ್ಟಿಕ್ LPG, ಅದಕ್ಕೆ ಯಾವುದೇ ರೀತಿ ಧಕ್ಕೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಏನೊಂದು ವಾಣಿಜ್ಯ ಸಿಲಿಂಡರ್ಗಳು ಇದ್ದಾವೆ ಮತ್ತು ಆಟೋ ಗ್ಯಾಸ್ ಇದೆ, ಅವೆಲ್ಲದನ್ನು ಕೂಡ ಡೊಮೆಸ್ಟಿಕ್ ಸಿಲಿಂಡರ್ ಕಡೆಗೆ ಗೌರ್ಮೆಂಟ್ ಡೈವರ್ಟ್ ಮಾಡ್ತು. ಯಾಕೆಂದರೆ ಮನೆಗಳಿಗೆ ಗ್ಯಾಸ್ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ. ಇದೀಗ ಹೋಟೆಲ್ಗಳಲ್ಲಿ ತಕ್ಕ ಮಟ್ಟಿಗೆ ಒಂದು ಸಮಸ್ಯೆ ಬಗೆಹರಿದಿದೆ. ಆದರೂ ಭಾಳಷ್ಟು ಹೋಟೆಲ್ಗಳಲ್ಲಿ ಇನ್ನೂ ಗ್ಯಾಸ್ ಸಮಸ್ಯೆ ಇದ್ದೇ ಇದೆ. ಜೊತೆಯಲ್ಲೇ ಆಟೋ ಗ್ಯಾಸ್ ಅಂತೂ ಅಂದರೆ ಕಾರ್ ಮತ್ತು ಏನು ಆಟೋಗಳಿಗೆ ಹಾಕುವಂಥ ಗ್ಯಾಸ್ ಇರುತ್ತೆ, ಆ ಗ್ಯಾಸ್ಗಳ ಅಭಾವ ಇನ್ನೂ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಒಂದು ವೇಳೆ ಯುದ್ಧ ಏನಾದರೂ ಮತ್ತೆ ಶುರುವಾದರೆ, ಮತ್ತೆ ತಾರಕಕ್ಕೇರಿದ್ರೆ ಈ ಒಂದು ಸಮಸ್ಯೆ ಇನ್ನಷ್ಟು ಉಲ್ಬಣ ಆಗೋ ಸಾಧ್ಯತೆ ಇದೆ. ಜೊತೆಗೆ ಇದು ಗೃಹ ಬಳಕೆ ಸಿಲಿಂಡರ್ಗಳಿಗೂ ಏನಾದ್ರೂ ಮುಂದಿನ ದಿನಗಳಲ್ಲಿ ಪೆಟ್ಟು ನೀಡುತ್ತಾ. ಯಾಕಂದರೆ ಯುದ್ಧ ಏನಾದರೂ ಮುಂದುವರೆದ್ರೆ, ಯುದ್ಧ ಭೀಕರ ಸ್ವರೂಪವನ್ನು ಏನಾದರೂ ತಾಳಿದ್ರೆ ಡೊಮೆಸ್ಟಿಕ್ ಸಿಲಿಂಡರ್ಗಳಿಗೂ ಕೂಡ ಏನಾದರೂ ಸಮಸ್ಯೆ ಆಗುತ್ತಾ ಅನ್ನೋ ಒಂದು ಭೀತಿ ಕೂಡ ಎದುರಾಗಿದೆ. ಯಾಕೆಂದರೆ ಈಗಾಗಲೇ ಅಮೆರಿಕ ಎಚ್ಚರಿಕೆ ಕೊಟ್ಟಿತ್ತು ಸಂಧಾನ ಮಾತುಕತೆ ಆರಂಭಕ್ಕೆ ಮುಂಚೆನೇ. ಏನಂದರೆ, ನೀವು ನಮ್ಮ ಮಾತುಕತೆಗೆ ಬಗ್ಗದಿದ್ದರೆ ನಾವು ಇರಾನ್ನ ಸರ್ವನಾಶ ಮಾಡ್ತೀವಿ ಅಂತ ಅಮೆರಿಕ ವಾರ್ನಿಂಗ್ ಕೊಟ್ಟಿತ್ತು. ಒಂದು ವೇಳೆ ಈಗ ಸಂಧಾನ ಮಾತುಕತೆ ವಿಫಲ ಆಗಿರೋ ಹಿನ್ನೆಲೆಯಲ್ಲಿ ಇರಾನ್ ಮೇಲೆ ಅಮೆರಿಕ ಮತ್ತೆ ಮುಗಿಬಿದ್ದಂಥ ಸಂದರ್ಭದಲ್ಲಿ ಯುದ್ಧ ತಾರಕಕ್ಕೇರೋ ಲಕ್ಷಣಗಳಿದ್ದಾವೆ. ಆಗ ಮತ್ತೆ ಇನ್ನೊಂದು ಗ್ಯಾಸ್ ಮತ್ತು ತೈಲ ಸಮಸ್ಯೆ ಭಾರತಕ್ಕೆ ಹೆಚ್ಚಾಗಿ ಕಾಡೋಕ್ಕೆ ಆರಂಭ ಆಗ್ಬೋತ್ತೆ ಅನ್ಬೋದು ಸೌಖ್ಯ. ಜೊತೆಗೆ ಯಾಕಂದರೆ ಈ ಹರ್ಮುಜ್ ಜಲಸಂಧಿ ಏನಿದೆ, ಹರ್ಮುಜ್ ಜಲಸಂಧಿಯಿಂದನೇ 90%ಕ್ಕೂ ಹೆಚ್ಚು ಪ್ರಮಾಣದ LPG ಭಾರತಕ್ಕೆ ಬರ್ತಿತ್ತು. ಇದೀಗ ಅದು ಬಂದಾಗಿರೋ ಕಾರಣದಿಂದಾಗಿ ಅನ್ಯ ಮಾರ್ಗಗಳಿಂದ ತರಿಸ್ಕೊಳ್ಳಲಾಗ್ತಿದ್ರು ಕೂಡ ಆ ಪ್ರಮಾಣ ತುಂಬ ಕಡಿಮೆ ಇದೆ. ಜೊತೆಗೆ ಹರ್ಮುಜ್ ಜಲಸಂಧಿಯಿಂದ ತೈಲ ಕೂಡ ಬರ್ತಿತ್ತು ಭಾರತಕ್ಕೆ. ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಈಗ ತೈಲ ಬೆಲೆ ಕೂಡ ಏರಿಕೆ ಆಗೋ ಸಾಧ್ಯತೆ ಇರುತ್ತೆ. ಇವತ್ತು ಭಾನುವಾರ ಶೇರ್ ಮಾರುಕಟ್ಟೆ ಬಂದಾಗಿರುತ್ತೆ. ಸೋಮವಾರ ಆರಂಭ ಆಗ್ತಿದ್ದಂಗೆ ಶೇರ್ ಮಾರುಕಟ್ಟೆ ಕೂಡ ಒಂದು ಕುಸಿತ ಕಾಣುವಂಥ ಸಾಧ್ಯತೆ ಇದೆ ಭಾನುವಾರ. ಆದ್ದರಿಂದ ಇದು ತೈಲ ಮಾರುಕಟ್ಟೆ ಏನಿದೆ, ತೈಲ ಮಾರುಕಟ್ಟೆಯಲ್ಲಿ ದರ ಏರಿಕೆ ಈಗಾಗಲೇ ದಾಖಲಾಗೋಂಥ ಸಾಧ್ಯತೆ ಇದೆ. ಭಾನುವಾರವಾದರೂ ತೈಲ ಮಾರುಕಟ್ಟೆ ಓಪನ್ ಇರುತ್ತೆ. ಈ ಮಾರುಕಟ್ಟೆಯಲ್ಲಿ ಒಂದು ಬ್ಯಾರಲ್ ಕಚ್ಚಾ ತೈಲದ ಬೆಲೆ ಈಗಾಗಲೇ $100 ಆಸ್ಪಾಸಲ್ಲಿ, $100 ಆಸ್ಪಾಸಲ್ಲಿದೆ. ಅದು ಇನ್ನಷ್ಟು ಏರಿಕೆ ಕಾಣುವಂಥ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ಭಾರತದಲ್ಲಿ ಈಗಾಗಲೇ ನೀವು ಗಮನಿಸಿರ್ಬೋದು, ಕಳೆದ ಒಂದು 15 ದಿನದಿಂದ ನಮ್ಮ ಕೇಂದ್ರ ಸರ್ಕಾರ ಏನಿತ್ತು, ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿರೋಂಥ ಅಬ್ಕಾರಿ ಸುಂಕವನ್ನು ಕಡಿತ ಮಾಡಿತ್ತು. ಆ ಮೂಲಕ ಭಾರತೀಯರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ನ ಒಂದು ಬೆಲೆ ಏನಿದೆ ಅದರ ಬಿಸಿ ತಟ್ಟದಂಗೆ ಕೇಂದ್ರ ಸರ್ಕಾರ ನೋಡ್ಕೊಂಡಿತ್ತು. ಆದರೆ ಮುಂದಿನ ದಿನಗಳಲ್ಲಿ ಯುದ್ಧ ತೀವ್ರವಾಗಿ ಒಂದು ವೇಳೆ ಕಚ್ಚಾ ತೈಲದ ಬೆಲೆ $100ಗಿಂತ ದಾಟಿ $150, $200 ತನಕ ಏನಾದ್ರು ತಲುಪಿಬಿಟ್ರೆ ಆಗ ಸಹಜವಾಗಿ ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡೋಕ್ಕೆ ಕೇಂದ್ರ ಸರ್ಕಾರ ಅನಿವಾರ್ಯವಾಗಿ ಒಪ್ಪಬೇಕಾದಂಥ ಸಂದರ್ಭ ಬರುತ್ತೆ. ಇದು ಪೆಟ್ರೋಲ್ ಡೀಸೆಲ್ ಕತೆ ಆದರೆ, ಇನ್ನು LPG ಕತೆ ಅಂತೂ ತುಂಬ ಹೀನಾಯವಾದಂಥ ಸನ್ನಿವೇಶದಲ್ಲಿದೆ. ಹಾಗಾಗಿ ಕೇಂದ್ರ ಸರ್ಕಾರ ಹರ್ಮುಜ್ ಜಲಸಂಧಿಯನ್ನು ಹೊರತುಪಡಿಸಿ, ಅಂದರೆ ಕೊಲ್ಲಿ ರಾಷ್ಟ್ರಗಳನ್ನು ಹೊರತುಪಡಿಸಿ ಬೇರೆ ಬೇರೆ ಮೂಲಗಳಿಂದ LPGಯನ್ನು ತರಿಸ್ಕೊಳ್ಳೋಕ್ಕೆ ಈಗಾಗಲೇ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಿದೆ. ಅದರಲ್ಲಿ ಅಮೆರಿಕ ಸೇರಿದಂತೆ ಹಲವು ದೇಶಗಳಿಂದ LPGಯನ್ನು ತರಿಸ್ಕೊಳ್ಳೋಂಥ ಪ್ರಯತ್ನಗಳು ನಡೀತಾ ಇದ್ದಾವೆ ಸೌಖ್ಯ. ಓಕೆ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.